ಓತಿಕೇತ ಹತ್ರ ಹೋಗಿ ಸಜ್ಜನರ ಅಂತ ಶಬ್ದ ಹೇಳೋಷ್ಟರಲ್ಲಿ ಅದು ಸತ್ತೋಯ್ತು. ನಿಮ್ಮ ನೆರಳು ನನ್ನ ಮೇಲೆ ಬಿತ್ತು, ಅದರ ಫಲ ಹಂದಿ ಜನ್ಮದಿಂದ ನನಗೆ ಮುಕ್ತಿಯಾಯಿತು ಅಂತ ತಿಳಿಸ್ತು. ಅದಕ್ಕೆ ಈ ಶರೀರಕ್ಕೆ ಶಾಸ್ತ್ರದಲ್ಲಿ ಏನಂತ ಕರೆದಿದ್ದಾರೆ? ಸಾಧನಾ ಶರೀರ ಅಂತ ಕರೆದಿದ್ದಾರೆ. ಇದನ್ನು ಪರಮಾತ್ಮ ತಾನು ತಿಳಿಸ್ತಾ ಇದ್ದಾನೆ. ಅಜಾತ ಶತ್ರವಃ ಶಾಂತಾಃ ಕಾರುಣಿಕಾಃ ಸಜ್ಜನರ ಸಹವಾಸದ ಫಲ, ಅದರ ಮಹಿಮಾ ಎಷ್ಟಿದೆ ಅಂತಂದರೆ ಪದ್ಮಪುರಾಣದಲ್ಲೂ ಈ ಪ್ರಸಂಗ ತಗೊಂಡ್ರು. ನಾರದರು ಸಾಕ್ಷಾತ್ ನಾರಾಯಣ, ಇವರಿಬ್ಬರ ಸಂವಾದ ನಡೀತು. ನಾರದರು ಪರಮಾತ್ಮನನ್ನು ಕೇಳಿದ್ರು, ಸ್ವಾಮಿ, ಮೇಲಿಂದ ಮೇಲೆ ಶ್ರುತಿ ಶಾಸ್ತ್ರ ಪುರಾಣಗಳು ಸಜ್ಜನರ ಸಹವಾಸ ಮಾಡಬೇಕು ಅಂತ ಉಲ್ಲೇಖ ಮಾಡ್ತಾ ಇರುತ್ತೆ. ಅದರ ಫಲ ಏನು? ನಾವು ಸಜ್ಜನರ ಸಹವಾಸ ಮಾಡಿದ್ರೆ ಯಾವ ವಿಧವಾದ ಫಲಪ್ರಾಪ್ತಿ ಅಂತ ಕೇಳಿದ್ರಂತೆ. ಕೇಳಿದಾಗ ದೇವರಂದ ನಾರದರೇ, ಇದಕ್ಕೆ ನಾನು ಉತ್ತರ ಕೊಡೋಲ್ಲ. ಅಲ್ಲೊಂದು ಘಟಾರ ಇದೆ, ಆ ಘಟಾರದಲ್ಲಿ ಒಂದು ಹಂದಿ ಇದೆ ನೋಡು. ಹೌದು ಇದೆ ಅಂದರು. ಅದು ನಿನಗೆ ಉತ್ತರ ಕೊಡುತ್ತೆ, ಹೋಗು ಅಂತಂದು. ನಾರದರಿಗೆ ಆಶ್ಚರ್ಯ ಆಯಿತು. ಅಲ್ಲ ಸ್ವಾಮಿ, ನಿನ್ನನ್ನು ಕೇಳಿದ್ರೆ ಹಂದಿನ ಕೇಳು ಅಂತೀಯಲ್ಲ ಅಂತ. ಹೋದರು. ಆ ಹಂದಿ ಹತ್ರ ಹೋಗ್ತಾ ಇದ್ದಂತೆ ಹಂದಿ ಸತ್ತೇ ಹೋಯಿತು. ಯೋಗರಾಚಾರ ನಾ ಏನು ಮಾಡ್ದಪ್ಪ ಅಂದ್ಕೊಂಡು ದೇವ್ರ ಹತ್ರ ಬಂದು ಕೇಳು, ಸ್ವಾಮಿ ನೀ ಏನು ಹೇಳಿದೆಯಲ್ಲ ಹಂದಿ ಹತ್ರ ಹೋಗಿದ್ದ ಅಂದ ಪರಮಾತ್ಮ. ಹೋಗ್ತಾ ಇದ್ದಂತೆ ಆ ದೇಹ ಬಿಟ್ಟೇ ಬಿಡ್ತು, ಸತ್ತೇ ಹೋಯಿತು. ನಮ್ಮ ದೇವರಿಂದ ಸತ್ತೋಯ್ತಾ ಅಂದ. ಹ್ಞೂ ಸ್ವಾಮಿ ಸತ್ತೋಯ್ತು. ಛೇ 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 ಅಂದ್ಕೊಂಡ, ಸುಮ್ಮನಾದ. ಹೌದಪ್ಪ, ನನ್ನ ಪ್ರಶ್ನೆಗೆ ಉತ್ತರ ಏನು? ನಿನ್ನ ಪ್ರಶ್ನೆಗೆ ಉತ್ತರ ಇನ್ನು 6 ತಿಂಗಳು ಬಿಟ್ಕೊಂಬ ಅಂತ ದೇವರು ಅಂದಾಗ ಪುನಃ ನಾರದರು ಬಂದರು. ಅವ್ರು ಹಂಗಲ್ಲ ಬಿಡೋರಲ್ಲ. ಮತ್ತೆ ಬಂದರು. ನಮ್ಮ ದೇವರು ಕೇಳಿದೆ, ಏನಪ್ಪ ಏನು ಬಂದದ್ದು ಅಂತಂದ. ಸ್ವಾಮಿ, ನಾನೊಂದು ಪ್ರಶ್ನೆ ಕೇಳಿದ್ದೆ, ಅದಕ್ಕೆ ನೀನು ಉತ್ತರನೇ ಕೊಟ್ಟಿಲ್ವಲ್ಲ. ಆ ಪ್ರಶ್ನೆನ ಅಲ್ಲೊಂದು ಓತಿಕೇತ ಇದೆ ನೋಡು, ಅದು ಉತ್ತರ ಕೊಡುತ್ತೆ, ಹೋಗು ಅಂತ. ನಾರದರು ಸ್ವಲ್ಪ ಕೋಪ ಬಂದ್ಬಿಡ್ತು. ಅಲ್ಲ ಸ್ವಾಮಿ, ನಿನ್ನನ್ನು ಕೇಳಿದ್ರೆ ಹಂದಿನ ಕೇಳು ಅಂತ್ಯ, ಇವಾಗ ಓತಿಕೇತನ ಕೇಳು ಅಂತ್ಯ. ಸರಿ, ಓತಿಕೇತ ಹತ್ರ ಹೋಗಿ ಸಜ್ಜನರ ಅಂತ ಶಬ್ದ ಹೇಳೋಷ್ಟರಲ್ಲಿ ಅದು ಸತ್ತೋಯ್ತು. ಇದೇನು ಹಿಂಗಾಯಿತು ಅಂತ ಪುನಃ ದೇವರ ಹತ್ರ ಬಂದು, ಸ್ವಾಮಿ ನಾ ಏನು ಮಾಡಿದ್ನೋ ಅದರ ಹತ್ರ ಹೋಗಿ ಸಜ್ಜನರು ಅಂತ ಶಬ್ದನೇ ಬಂದಿಲ್ಲ, ಅಷ್ಟೊತ್ತಿಗಾಲಿ ಅದು ಪ್ರಾಣ ಬಿಟ್ಬಿಡ್ತು. ನನ್ನ ಪ್ರಶ್ನೆಗೆ ಉತ್ತರನೇ ಸಿಗಲಿಲ್ವಲ್ಲ. ಇನ್ನೊಂದು 6 ತಿಂಗಳು ಬಿಟ್ಕೊಂಬ ಅಂದ ದೇವರು. ನಾರದರು ಪುನಃ ಇನ್ನು 6 ತಿಂಗಳು ಬಿಟ್ಕೊಂಡು ಬಂದ್ರಂತೆ. ಆಗ ಪರಮಾತ್ಮ ಅಂದ, ಏನೋ ನನ್ನ ಬಿಡೋ ಥರನೇ ಕಾಣಿಸ್ತಾ ಇಲ್ಲ ನೀನು ಅಂದ. ನಮ್ಮ ಸ್ವಾಮಿ, ಉತ್ತರ ಸಿಗೋ ತನಕ ನಾನು ನಿನ್ನ ಬಿಡೋಲ್ಲ ಅಂತ. ಸರಿ ಆಯ್ತಪ್ಪ, ಭೂಲೋಕದಲ್ಲಿ ಒಬ್ಬ ಚಕ್ರವರ್ತಿಗೆ ಈಗ ಒಂದು ಗಂಡು ಮಗು ಆಗಿದೆ, ಆ ಮಗು ನಿನಗೆ ಉತ್ತರ ಕೊಡುತ್ತೆ ಅಂದರು. ನಾ ಹೋಗಲ್ಲ ಅಂತಂದರು. ನೀನು ಯಾಕೋ ನನ್ನನ್ನು ಸೆರೆಮನೆಗೆ ಹಾಕೋ ಐಡಿಯಾ ಪೂರ್ಣ ಮಾಡಿದ್ಯಾ ಅಂತ ಅನ್ಸತ್ತೆ. ನಾನು ಅದತ್ರ ಹೋಗೋದು ಹೇಳಿ ಕೇಳಿ ರಾಜ ಚಕ್ರವರ್ತಿ ಇದ್ದಾನೆ, ಆ ಮಗು ಹತ್ರ ನಾನು ಹೋಗಿ ಆ ಮಗು ದೇಹ ಬಿಟ್ಟು ಆ ರಾಜ ನನಗೆ ದುಃಖ ಕೊಟ್ಟು ಯಾಕೆ ಬೇಕು ಸ್ವಾಮಿ? ನನ್ನ ಪ್ರಶ್ನೆ ನೀನು ಉತ್ತರ ಕೊಡದೇ ಇದ್ರೂ ಬೇಡ, ನಾನಂತೂ ಹೋಗಲ್ಲ ಅಂತಂದ್ಬಿಟ್ಟು ನಮ್ಮ ದೇವರನ್ನು, ಹಾಗೇನಾಗಲ್ಲ ನಾನು ಇದೀನಿ ಹೋಗು ಅಂದ. ನಾರದರು ಅರಮನೆ ಒಳಗಡೆಗೆ ಬಂದರು. ಅಷ್ಟೊತ್ಕೊಳ್ಳಿ ಎಲ್ಲ ತೊಟ್ಲು ಶಾಸ್ತ್ರ ಎಲ್ಲ ಮಾಡಿದ್ರು, ಬೇಕಾಷ್ಟು ಹೂ ಅಲಂಕಾರ ಎಲ್ಲ ಮಾಡಿದ್ದಾರೆ ತೊಟ್ಲಿಗೆ. ನಾರದರು ಆ ಮಗು ಹತ್ರ ಹೋಗಲಿಕ್ಕೆ ಹೆದರ್ತಾ ಇದ್ದಾರಂತೆ. ಸುಮ್ಮನೆ ಅಲ್ಲಿಂದ ಬರೋದು, ಹಂಗೆಂಗೋ ಹೋಗೋದು, ಹಂಗೆ ಬರೋದು, ಹಿಂಗೆಲ್ಲೆಲ್ಲೋ ಅಡ್ಡಾಡ್ತಾ ಇದ್ರಂತೆ. ಆ ತೊಟ್ಲಲ್ಲಿರೋ ಮಗು ಕರೀತಂತೆ, ನಾರದರೇ ಅಂತು. ಆಶ್ಚರ್ಯ ಆಗೋಯಿತು. ಏನಪ್ಪ ಅಂತ ದೂರದಿಂದ ಮಾಡಿದ್ರು. ಬನ್ನಿ 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 ಅಂತ.
ಇಲ್ಲ ನಾ ಇಲ್ಲೇ ನಿಂತಿರ್ತೀನಿ ಅಂತ. ಏನಾಗಲ್ಲ ನೀವು ಬನ್ನಿರಿ ಅಂತ ಹೋದರು. ಹೋದಾಗ ಆ ಮಗುನೇ ಅಂತಂತೆ, ನಿಮ್ಮ ಪ್ರಶ್ನೆ ಏನು ಗೊತ್ತಾ, ಸಜ್ಜನರ ಸಹವಾಸದ ಫಲ ಏನು ಅಂತ ತಾನೇ. ಸಜ್ಜನರ ಸಹವಾಸದ ಫಲವೇ ನಾನು ಅಂದ್ಬಿಡ್ತಾ ಮಗು. ನನಗೇನು ಅರ್ಥ ಆಗಲಿಲ್ಲ ಅಂದರು ನಾರದರು. ಸ್ವಾಮಿ, ಈ 1 ವರ್ಷದ ಹಿಂದೆ ನೀವು ಒಂದು ಹಂದಿ ಹತ್ರ ಬಂದಿದ್ರಲ್ಲ, ಆ ಹಂದಿ ಬೇರೆ ಯಾರೂ ಅಲ್ಲ, ನಾನೇ. ನಿಮ್ಮ ನೆರಳು ನನ್ನ ಮೇಲೆ ಬಿತ್ತು, ಅದರ ಫಲ ಹಂದಿ ಜನ್ಮದಿಂದ ನನಗೆ ಮುಕ್ತಿ ಆಯಿತು ಅಂತ ತಿಳಿಸ್ತು. ಸರಿ, ಮುಂದೆ ನನಗೆ ಪ್ರಾರಬ್ಧ ಕರ್ಮ ಸ್ವಲ್ಪ ಉಪಮರ್ದನ ಆಗಿ ಓತಿಕೇತ ಜನ್ಮ ಬಂತು. ನಿಮ್ಮ ವಾಣಿಯನ್ನು ಶ್ರವಣ ಮಾಡಿದೆ, ಆ ಜನ್ಮವೂ ಹೋಯಿತು. ಹೀಗೆ ನಿಮ್ಮಂತಹ ದೊಡ್ಡವರ ಒಡನಾಟದ ಫಲ ಇವತ್ತು ರಾಜಕುಮಾರನಾಗಿ ನಾನು ಬಂದಿದ್ದೇನೆ ಅಂತ ತಿಳಿಸ್ತಂತೆ. ಇದು ಸಜ್ಜನರ ಸಹವಾಸದಲ್ಲಿ ನಮಗೆ ಎಂತಹ ಫಲಪ್ರಾಪ್ತಿಯಾಗತ್ತೆ ಅಂತಂದರೆ, ಎಂತೆಂತಹ ಯೋನಿಯನ್ನು ನಾವು ದಾಟಿ ಬಂದಿರಬೇಕು. ಇದನ್ನು ತಿಳಿಸ್ತಾರೆ ಕನಕದಾಸರು. ಒಂದು ಕಡೆ ಒಂದು ದೇವರ ನಾಮದಲ್ಲಿ ಬರೀತಾ, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ, ಮುಂದೆ ಬಾಹೋದಲ್ಲ, ದಾಸನಾಗು ವಿಶೇಷನಾಗು ದಾಸನಾಗು. ನಾವು ಹೇಳಿದಷ್ಟು ಸುಲಭ ಇಲ್ಲ ಈ ದೇವರ ನಾಮ. ಏಸು ಕಾಯಂಗಳ ಕಳೆದು 84 ಲಕ್ಷ ಯೋನಿಯನ್ನು ದಾಟಿದಾಗ ಬರೋದು ಯಾವುದು? ಈ ಶರೀರ. ಇದಕ್ಕೆ ಪ್ರಮಾಣ ಯಾವುದು? ಕನಕದಾಸರು ಈ ಶಬ್ದವನ್ನು ಎಲ್ಲಿಂದ ಹೆಕ್ಕಿದ್ದಾರೆ? ವಿಷ್ಣು ರಹಸ್ಯದಲ್ಲಿ ಇದರ ಉಲ್ಲೇಖವನ್ನು ಕೊಟ್ಟಿದ್ದಾರೆ ನೋಡಿ. ಆ ವಿಷಯವಂತಂದರು ಅಲ್ಲಿ ನಮಗೆ ಲೆಕ್ಕವನ್ನು ಕೊಡ್ತಾರೆ. 84 ಲಕ್ಷ ಯೋನಿಗಳು ಯಾವುದ್ಯಾವುದು ಅದನ್ನು ಹೇಳ್ತಾರೆ. ಎಷ್ಟು ಲಕ್ಷ ಜನ್ಮವನ್ನು ದಾಟಿ ನಾವು ಮನುಷ್ಯರಾಗಿ ಬಂದಿದ್ದೇವೆ. ಅದಕ್ಕೆ ಪುರಂದರದಾಸರು ಏನಂದರು? ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿರ ಅಂತ ತಿಳಿಸು. 84 ಲಕ್ಷ ಯೋನಿಗಳಲ್ಲಿ 83,99,999 ಜನ್ಮಗಳಲ್ಲಿ ದೇವರ ನಾಮಸ್ಮರಣೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಅವಕಾಶ ಇರುವಂಥ ಏಕೈಕ ಜನ್ಮ ಯಾವುದದು? ಈ ಮನುಷ್ಯ ಜನ್ಮ. ಅದಕ್ಕೆ ಈ ಶರೀರಕ್ಕೆ ಶಾಸ್ತ್ರದಲ್ಲಿ ಏನಂತ ಕರೆದಿದ್ದಾರೆ? ಸಾಧನಾ ಶರೀರ ಅಂತ ಕರೆದಿದ್ದಾರೆ. ಸಾಧನಾ ಶರೀರವಿದು ನೀ ದಯದಿ ಕೊಟ್ಟಿದ್ದು ಸಾಧಾರಣವಲ್ಲವೋ ಸಾಧುಪ್ರಿಯನೇ ಅಂತ ತಿಳಿಸ್ತಾರೆ. 30 ಲಕ್ಷ ಜನ್ಮ ಅಂದರೆ 84 ಲಕ್ಷಕ್ಕೆ ಲೆಕ್ಕ ಬೇಕಲ್ಲ ನಮಗೆ. ಅದರಲ್ಲಿ 30 ಲಕ್ಷ ಜನ್ಮ ಸ್ಥಾವರ ಜಂಗಮ ಗಿಡಮರಗಳಾಗಿ ಹುಟ್ಟಿರಬೇಕಂತೆ. ಎಷ್ಟು 30 ಲಕ್ಷ ಜನ್ಮ ಕಳೆದಿರ್ತೇವಂತೆ ನಾವು. ಈಗ ವೀಕೆಂಡ್ ಬಂದರೆ ಸೈಡ್ ಸೀಯಿಂಗು ಅಂತ ಹೊಟ್ಟೋಗ್ತೀವಂತೆ. ಆಗ ನಮ್ಮ ದೇವ್ರಂತನಂತೆ 30 ಲಕ್ಷ ಜನ್ಮ ಸೈಡಲ್ಲೇ ಬಿದ್ದಿದ್ದಲ್ಲೋ ಪುನಃ ಸೈಡ್ ಸೀಯಿಂಗ್ಗೆ ಅಂತಲೇ ಹೋಗ್ತೀಯಾ ಅಂತನಂತೆ. ಹಾಗೆ ನಿನಗೆ ಪ್ರಕೃತಿ ನೋಡಬೇಕು ಅನ್ನೋ ಅಪೇಕ್ಷೆ ಇದೆಯಾ? ಹಾಗಾದ್ರೆ ಒಂದು ಕೆಲಸ ಮಾಡು, ನನ್ನ ಕ್ಷೇತ್ರಗಳಿಗೆ ಬಾ. ತಿರುಪತಿ ಬೆಟ್ಟವನ್ನು ಹತ್ತಬೇಕಾದ್ರೆ ಬೆಳಗಿನ ಜಾವ ಹತ್ತಬೇಕು. ಆಗ ನೋಡಬೇಕು ಅಲ್ಲಿನ ಒಂದು ಸೌಂದರ್ಯವನ್ನು. ಇಹ ಪರ ಎರಡೂ ಆಯಿತಾ? ಇನ್ನೂ ನಿಮಗೆ ಹಿಮವತ್ ಪ್ರದೇಶಕ್ಕೆ ಹೋಗಬೇಕು ಅಂತ ಅಪೇಕ್ಷೆನಾ? ಅದಕ್ಕೆ ನಮ್ಮ ದೇವರಂದ ಇವತ್ತು ಬೆಳಗ್ಗೆ 6:15 ಗಂಟೆಗೆ ಬದರಿ ನಾರಾಯಣ ದೇವರ ಆ ಕ್ಷೇತ್ರದ ವೈಕುಂಠದ ಬಾಗಿಲನ್ನು ತೆರೆಸಿದ್ದಾನೆ ಪರಮಾತ್ಮ. ಬನ್ನಿರಿ, ನಾ ದರ್ಶನ ಕೊಡ್ತೇನೆ ಬನ್ನಿ ಅಂತ ಪರಮಾತ್ಮ ತಾನು ಹೇಳ್ತಾ, ಬದರಿ ಕ್ಷೇತ್ರದ ಮಹಿಮಾ ಎಷ್ಟಿದೆ ನೋಡಿ. ಇವತ್ತು ಬಾಗಿಲು ತೆಗೆದಿದೆ. ಬದರಿ ನಾರಾಯಣ ದೇವರ
ಆ ಒಂದು ಕ್ಷೇತ್ರ ಇವತ್ತು ದರ್ಶನಕ್ಕೆ ಏನು ಪ್ರಾಪ್ತಿ ಆಯಿತು?